ಆಗ್ರಹಿಸ್ತೇನೆ. ಬಿಜೆಪಿ ನಾಯಕರ ಮೇಲೆ ಮಾನನಷ್ಟ ಮೊಕದ್ದಮೆಗಳು ಕಾಂಗ್ರೆಸ್ ನಾಯಕರು ಜಾರಿಯನ್ನು ಮಾಡಿರ್ತಕ್ಕಂಥದ್ದು ಜಾಹೀರಾತು ಕೊಟ್ಟಿದ್ದ ವಿಚಾರಕ್ಕೆ ಅವ್ರ ಮಾನ ಮೂರ್ಖಾಸಿಗೆ ಹರಾಜಾಗುತ್ತೆ ಸರ್ಕಾರದ್ದು. ಏನಂತ ಮಾನನಷ್ಟ ಮೊಕದ್ದಮೆ ಹೂಡ್ತಾರೆ? ನಾವು ಬೆಲೆ ಏರಿಸಿಲ್ಲ ಅಂತ ಮೊಕದ್ದಮೆ ಹೂಡ್ತಾರಾ? ನಾವೇನು ನಮ್ಮ ಚಾರ್ಜ್ ಶೀಟಲ್ಲಿ ಹೇಳಿದ್ದೀವಿ, ಬೆಲೆ ಏರಿಕೆ ಪ್ರಸ್ತಾಪ ಮಾಡಿದ್ದೀವಿ. ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದೀರಿ ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದೀವಿ. ನಿಮ್ಮ ಭ್ರಷ್ಟಾಚಾರನ ಪ್ರಸ್ತಾಪ ಮಾಡಿದ್ದೀವಿ. ಸುಳ್ಳ? ಸ್ಟಾಂಪ್ ಪೇಪರು 20 ರೂಪಾಯಿ ಇದ್ದದ್ದನ್ನು 100-200 ಮಾಡ್ರೆ ಸುಳ್ಳ? ಟ್ರಾನ್ಸ್ಫಾರ್ಮರಿಗೆ 3 ಲಕ್ಷ ರೂಪಾಯಿ ರೈತ ಕೊಡಬೇಕಾಗಿರೋದು ಸುಳ್ಳ? ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡ್ರೆ ಸುಳ್ಳ? ನೀರಿನ ದರ, ಕಸದ ದರ, ಮೆಟ್ರೋ ದರ, ಬಸ್ ದರ, ವಿದ್ಯುತ್ ಶಕ್ತಿ ದರ ಏರಿಕೆ ಮಾಡ್ರೆ ಸುಳ್ಳ? ಪೆಟ್ರೋಲ್ ಡೀಸೆಲ್ ಮೇಲೆ 2 ಬಾರಿ ಸೆಸ್ಸು ಹಾಕಿರೋದು ಸುಳ್ಳ? ನೀವು ಹಾಕಿ ಕೇಸ್ನ, ನಿಮ್ಮನ್ನು ಹರಾಜು ಹಾಕಕ್ಕೆ ಒಂದು ಒಳ್ಳೆಯ ಅವಕಾಶ. ನೀವು ಹಾಕಬೇಕು ಕೇಸ್ನ. ಕೇಸ್ ಹಾಕಿದಾಗ ನಾವು ಸಾಕ್ಷಿ ಸಮೇತ ನಿಮ್ಮ ಸರ್ಕಾರವನ್ನು ಹರಾಜು ಹಾಕಲಿಕ್ಕೆ ಇನ್ನೊಂದು ವೇದಿಕೆ ಸಿಗುತ್ತೆ ನಮಗೆ. ನೀವು ಹಾಕಿ. ಇನ್ನು ಭ್ರಷ್ಟಾಚಾರ ಸುಳ್ಳ? ಮೂಡ ಕೇಸು ಮುಖ್ಯಮಂತ್ರಿಗಳ ಮೇಲೆ ಬರಲಿಲ್ವಾ? ವಾಲ್ಮೀಕಿ ನಿಗಮದ ಹಗರಣ 187 ಕೋಟಿ ರೂಪಾಯಿ ಹಗರಣ ಒಬ್ಬ ಮಂತ್ರಿ ತಲೆದಂಡ ಆಗಲಿಲ್ವಾ? ಸರ್ಕಾರ ಒಪ್ಕೊಳ್ಳಿಲ್ವಾ? 60% ಆರೋಪ ನಾವು ಮಾಡಿದ್ದ? ಗುತ್ತಿಗೆದಾರರೇ ಮಾಡಿದಾರಲ್ಲ 60% ಆರೋಪ. ಬೆಂಗಳೂರಿನಲ್ಲಿ 1 ಚದರಡಿಗೆ 100 ರೂಪಾಯಿ ಪ್ಲಾನ್ ಸ್ಯಾಂಕ್ಷನಿಗೆ 1 ಚದರಡಿಗೆ 100 ರೂಪಾಯಿ ಸಂಗ್ರಹಿಸ್ತಾ ಇರೋದು ಸುಳ್ಳ? ನಾವೆಲ್ಲ ಸೇರಿ ಹರಾಜು ಹಾಕ್ತೀವಿ. ಭಾಳ ಒಳ್ಳೆಯದು. ನಮಗೆ ಇನ್ನೊಂದು ವೇದಿಕೆ ಸಿಗುತ್ತೆ. ನ್ಯಾಯಾಲಯವೂ ಕೂಡ ಒಂದು ವೇದಿಕೆ ಆಗುತ್ತೆ.